ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ನಾನಿವತ್ತು ಎಡಮಕ್ಕಿ ಟೆಂಪಲ್ಗೆ ಬಂದಿದ್ದೇನೆ, ಅಯ್ಯಪ್ಪ ಸ್ವಾಮಿ ಟೆಂಪಲ್. ನನ್ನ ಯಜಮಾನರು ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಬುಧವಾರ ಈ ದೇವಸ್ಥಾನಕ್ಕೆ ಮಾಮೂಲು ಪೂಜೆಗೆ ಬರ್ತಾಯಿರ್ತಾರೆ. ನಾನು ಬುಧವಾರ ಶಾಪಲ್ಲಿ ಇರೋದೇ ಅದೇ ಕಾರಣಕ್ಕೆ ಈ ಟೆಂಪಲ್ಗೆ ಬರ್ತಾರೆ. ತುಂಬ ಚೆಂದ ಲೈಟಿಂಗ್ಸ್ ಮಾಡಿದ್ದಾರೆ ನೋಡಿ, ನೋಡೋಕ್ಕೊಂಥರ ಖುಷಿ ಆಗುತ್ತೆ. ಮಕ್ಕಳಿಗೆ ಎಕ್ಸಾಮ್ ಇದ್ದ ಕಾರಣ ಮಕ್ಕಳನ್ನು ಬಿಟ್ಟು ಬಂದಿದ್ದೇನೆ. ಯಜಮಾನ್ರು ಇಲ್ಲೇ ಇದ್ದಾರೆ, ಹಾಗಾಗಿ ಬಂದೆ. ಬಂಟಿಂಗ್ಸ್ ಎಲ್ಲ ಕಟ್ಟಿ ತುಂಬ ಒಂದು ದೇವಸ್ಥಾನದ ಕಳೆನ ಹೆಚ್ಚು ಮಾಡಿದ್ದಾರೆ. ಇನ್ನೂ ಕೂಡ ತುಂಬ ಸುಂದರವಾಗಿ ಲೈಟಿಂಗ್ಸ್ ಜೊತೆಗೆ ಬಂಟಿಂಗ್ಸ್ ಕಟ್ಟಿ ತುಂಬ ಚೆಂದ ಮಾಡಿದ್ದಾರೆ. ತುಂಬ ದಿನದ ಪರಿಶ್ರಮ ಇರ್ಬೋದು ಇಲ್ಲಿ ಅಂತ ಅಂದ್ಕೋತೇನೆ. ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ತುಂಬ ಕೈಗಳ ಸಹಾಯ ಕೂಡ ಇರ್ಬೋದು. ಇದು ತೆಂಗಿನ ಗರಿಯದು ನೋಡಿ, ಇದೆಲ್ಲ ಮಾಡಲಿಕ್ಕೆ ತುಂಬ ಟೈಮ್ ಬೇಕು. ತಾಳ ಪೋಳಿ ಅಂತ ಹೇಳ್ತಾರೆ. ತಾಳಪೋಳಿ, ತಾಳದ ಜೊತೆಗೆ ದೀಪ ತರೋದು ಅಂತ. ಜನ ಇದ್ದಾರೆ, ಆದರೆ ಮಕ್ಕಳೆಲ್ಲ ತುಂಬ ಕಮ್ಮಿ ಇದ್ದಾರೆ ಎಕ್ಸಾಮ್ ಇದ್ದ ಕಾರಣ. ಇಲ್ಲಿ ಮೇನ್ ದೇವರು ಬಂದು ಅಯ್ಯಪ್ಪ ಸ್ವಾಮಿ, ಜೊತೆಗೆ ಸುಬ್ರಹ್ಮಣ್ಯ, ಗಣಪತಿ ಮತ್ತು ದೇವಿ ಕೂಡ ಇದ್ದಾರೆ. ಆದರೆ ಮೇನ್ ದೇವಸ್ಥಾನ ಬಂದು ಅಯ್ಯಪ್ಪ ಟೆಂಪಲ್ ಅಂತಲೇ ಹೇಳ್ತಾರೆ ಇಲ್ಲಿ. ಪೂಜೆ ಆದಮೇಲೆ ತೆಗೆದ ಫೋಟೋ ನಾನು. ಅಲಂಕಾರದಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿ ತುಂಬ ವಿಜೃಂಭಿಸ್ತಾ ಇದ್ದಾರೆ. ದೀಪಗಳ ಅಲಂಕಾರ, ಹೂವಿನ ಅಲಂಕಾರದಲ್ಲಿ. ಹಾಗೆ ನನಗೊಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರಲ್ಲಿ, ಜೊತೆಗೆ ಸೆಲ್ಫಿ. ಇನ್ನೊಬ್ಬಳು ನನ್ನ ಗೆಳತಿ ಅಂತ ಹೇಳಲ್ಲ, ತಂಗಿ ಅಂತ ಹೇಳಿಲ್ಲ, ಗೊತ್ತಲ್ಲ ಇವಳು. ಹೋಗಿದ್ದೆ ನಾನು ಮಧ್ಯಾಹ್ನ ಗೀತತ್ತೆ ಮತ್ತು ನನ್ನ ಇನ್ನೊಬ್ಬರು ಇವರು ಅರ್ಚನಾ ಮಧ್ಯಾಹ್ನ ಹೀಗೆ ರೆಡಿಯಾಗಿ ಹೋಗಿದ್ದೆ ನಾನು. ಮತ್ತು ನೈಟ್ ಹೋಗಿದ್ದೆ. ಇದು ಮಧ್ಯಾಹ್ನದ ವೇಳೆ, ಜನ ತುಂಬ ಕಮ್ಮಿ ಇದ್ದರು. ಪೂಜೆ ಎಲ್ಲ ಮುಗಿಸಿ ಮನೆ.
ನೈಟ್ ಪೂಜೆಗೆ ನಾನು ನಿಶಿ ಹೋಗಿದ್ವಿ. ನನ್ನ ಯಜಮಾನ್ರು ಹೇಗೋ ಅಲ್ಲೇ ಇದ್ದರು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೋತೇನೆ. ಥ್ಯಾಂಕ್ ಯು.